ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡುವುದಕ್ಕೆ ಹೋಗುವ ಸ್ತ್ರೀ ಯಾರೆಂದರೆ ದೆಬೋರ. ಆಮೇನ್. ದೆಬೋರ ಅಂದರೆ ಜೇನು ಎಂದು, ಸಿಹಿಯಾದ ಜೇನು ಎಂದು. ಹಲ್ಲೆಲೂಯಾ. ನ್ಯಾಯಸ್ಥಾಪಕರು 4ನೇ ಅಧ್ಯಾಯದಲ್ಲಿ 4ನೇ ವಚನಗಳಲ್ಲಿ ಅವಳು ಯಾರು, ಅವಳ ಜವಾಬ್ದಾರಿಗಳು ಏನು ಎಂದು ನೋಡಬಹುದು ಪ್ರಿಯರೇ. ದೆಬೋರಳ ಕುರಿತು 3 ವಿಷಯಗಳನ್ನು ನೋಡಬಹುದು. 1ನೇ ವಿಷಯ, ಗೃಹಿಣಿಯಾಗಿ ಅಂದರೆ ಲಬ್ಬಿದೂತನ ಹೆಂಡತಿಯಾಗಿದ್ದಳು. 2ನೇದಾಗಿ, ಇಸ್ರಾಯೇಲರಿಗೆ ನ್ಯಾಯವನ್ನು ತೀರಿಸುತ್ತಿದ್ದಳು. 3ನೇದಾಗಿ, ದೇವರ ಪ್ರವಾದಿನಿಯಾಗಿ ಸಹ ಇದ್ದಳು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಕೆಲವು ಸ್ತ್ರೀಯರು ಪ್ರವಾದನೆಯನ್ನು ಹೇಳುವುದನ್ನು ನೋಡುತ್ತೇವೆ. ಅದರಲ್ಲಿ ದೆಬೋರಳು ಸಹ ಒಬ್ಬರು. ನ್ಯಾಯಸ್ಥಾಪಕರು 4ನೇ ಅಧ್ಯಾಯದಲ್ಲಿ 1ರಿಂದ ನೋಡುವುದಾದರೆ, ಯೆಹೂದ್ಯನು ಮರಣ ಹೊಂದಿದ ನಂತರ ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನವರನ್ನು ಅಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯ ರಾಜನಾದ ಯಾವೀನನಿಗೆ ಮಾರಿಬಿಟ್ಟನು. ಹಲ್ಲೆಲೂಯಾ. ದೇವರು ತನ್ನ ಜನರನ್ನು ಆಶೀರ್ವಾದ ಮಾಡಿ ಅವರನ್ನು ಹೆಚ್ಚಿಸುವಾಗ ತಿರುಗಿ ಆ ಜನರು ಪಾಪ ಮಾಡುತ್ತಿದ್ದರು. ಆದ್ದರಿಂದ ದೇವರು ಅದನ್ನು ನೋಡಿ ದೇವರೇ ಅವರನ್ನು ಶತ್ರುಗಳಿಗೆ ಒಪ್ಪಿಸುತ್ತಿದ್ದರು. ಮತ್ತೆ ಜನರು ದೇವರ ಕಡೆ ತಿರುಗಿಕೊಂಡು ಮೊರೆ ಇಡುವಾಗ ದೇವರು ಕರುಣಿಸಿ ಒಬ್ಬೊಬ್ಬರನ್ನು ನ್ಯಾಯಸ್ಥಾಪಕರನ್ನಾಗಿ ಎಬ್ಬಿಸಿ ಜನರಿಗೆ ಒಂದು ಬಿಡುಗಡೆಯನ್ನು ಕೊಡುತ್ತಿದ್ದರು. ದೆಬೋರಳು ನ್ಯಾಯಸ್ಥಾಪಕಿಯಾದ ಸಮಯದಲ್ಲಿ ಇಸ್ರಾಯೇಲ್ ಜನರನ್ನು ದೇವರು ಕಾನಾನ್ಯ ರಾಜನಾದ ಯಾವೀನನಿಗೆ ಒಪ್ಪಿಸಿದನು. ಯಾವೀನನ ಕೈ ಕೆಳಗೆ ಸೇನಾಪತಿಯಾಗಿದ್ದ ಸೀಸೆರನು ಇದ್ದನು. ಆ ಸೀಸೆರನಿಗೆ 900 ಕಬ್ಬಿಣದ ರಥಗಳು ಇದ್ದವು. ಕಾನಾನ್ಯರ ಹತ್ತಿರ ಇಸ್ರಾಯೇಲರ ಜನರು 20 ವರ್ಷಗಳ ತನಕ ಬಾಧಿಸಲ್ಪಡುತ್ತಿದ್ದರು. ಹೀಗೆ ಇಸ್ರಾಯೇಲ್ ಜನರು ಬಾಧಿಸಲ್ಪಡುತ್ತಿರುವಾಗ ಈ ಸಮಯದಲ್ಲಿ ದೆಬೋರಳು ನ್ಯಾಯಸ್ಥಾಪಕಿಯಾಗಿ ಖರ್ಜೂರದ ವೃಕ್ಷದ ಮರದ ಕೆಳಗೆ ಆಸೀನಳಾಗಿ ನ್ಯಾಯವನ್ನು ತೀರಿಸುತ್ತಿದ್ದಳು. ಈ ದಿನಗಳಲ್ಲಿ ಸ್ತ್ರೀಯರು ಮನೆಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಕುಟುಂಬಗಳನ್ನ ನೋಡಿಕೊಳ್ಳುವುದರಲ್ಲೇ ಸಮಯಗಳು ಕಳೆದು ಹೋಗುತ್ತದೆ. ಆದರೆ ದೆಬೋರಳು ಅನ್ನುವ ಸ್ತ್ರೀಯು ಒಳ್ಳೆ ಹೆಂಡತಿಯಾಗಿ ಕುಟುಂಬವನ್ನು ಸಹ ನೋಡಿಕೊಂಡು ದೇವರ ಪ್ರವಾದಿಯಾಗಿ ಜನರಿಗೆ ನ್ಯಾಯವನ್ನು ತೀರಿಸುತ್ತಿದ್ದಳು. ದೇವರ ಮಕ್ಕಳೇ, ದೇವರು ನಮ್ಮನ್ನು ನಂಬಿ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅದನ್ನು ಸರಿಯಾಗಿ ನಿಭಾಯಿಸಬೇಕು, ಅಸಡ್ಡೆಯಾಗಿ ನಡೆಯಬಾರದು. ದೆಬೋರಳು ಪ್ರವಾದಿಯಾಗಿದ್ದಾಗ ದೇವರವಳಿಗೆ ಹೇಳಿದ್ದೇನೆಂದರೆ, ದೇವರ ಮಕ್ಕಳಾದ ಇಸ್ರಾಯೇಲ್ ಜನರನ್ನು ಬಿಡಿಸುತ್ತೇನೆ ಎಂದು ಹೇಳಿದಾಗ ಇಸ್ರಾಯೇಲರ ಸೇನಾಪತಿಯಾದ ಬಾರಾಕನನ್ನು ಕರೆಕಳಿಸಿ 6ನೇ ವಚನದಲ್ಲಿ ನೋಡುವುದಾದರೆ, ಆಕೆಯು ನಫ್ತಲಿ ದೇಶದ ಕೇದೇಶ್ ಊರಿನಲ್ಲಿದ್ದ ಅಬೀನೋವಮನ ಮಗನಾದ ಬಾರಾಕನನ್ನು ಕರೆಕಳುಹಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನಿನಗೆ ಎದ್ದು ನಫ್ತಲಿ ಜೆಬುಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾವೀನಿನ ಸೇನಾಪತಿಯಾದ ಸೀಸೆರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕೀಷೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಆಜ್ಞಾಪಿಸಿದ್ದಾನೆ ಅಂದಳು. ದೆಬೋರಳು ಪ್ರವಾದಿಯಾಗಿದ್ದರಿಂದ ದೇವರ ಮಾತುಗಳನ್ನು ತಿಳಿದುಕೊಂಡಳು. ಅದೇನೆಂದರೆ, ಸೀಸೆರನ ಕೈಯಿಂದ ಇಸ್ರಾಯೇಲರ ಜನರನ್ನು ಬಿಡಿಸುತ್ತೇನೆ ಎಂದು ಒಂದು ಒಳ್ಳೆ ವಿಷಯವನ್ನ ದೇವರಿಂದ ಪಡೆದುಕೊಂಡಳು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ತುಂಬಾನೇ ಬಾಧೆ ಪಡುವವರಾಗಿ ಇದ್ದರು. ಇನ್ನು ಮುಂದೆ ಶತ್ರುಗಳನ್ನು ಜಯಿಸಲು ನಮಗೆ ಆಗುವುದಿಲ್ಲ ಅನ್ನೋ ಹಾಗೆ ಇದ್ದರು. ಇಂಥ ಒಂದು ಪರಿಸ್ಥಿತಿಯಲ್ಲೇ ದೆಬೋರಳಿಗೆ ದೇವರು ಪ್ರಕಟಿಸಿದಾಗ, ಬಾರಾಕನೊಡನೆ ನೀನು 10,000 ಜನರನ್ನು ಕೂಡಿಸಿಕೊಂಡು ನೀನು ಹೋಗು, ದೇವರು ನಿನಗೆ ಜಯವನ್ನು ಕೊಡುತ್ತಾರೆ ಎಂದು ಹೇಳಿದಳು. ಆಗ ಬಾರಾಕನು 8ನೇ ವಚನಗಳಲ್ಲಿ, ನೀನು ನನ್ನ ಜೊತೆ ಬಂದರೆ ನಾನು ಹೋಗುತ್ತೇನೆ, ಇಲ್ಲ ಅಂದ್ರೆ ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಬಾರಾಕನ ಈ ಒಂದು ಮಾತುಗಳನ್ನು ನೋಡುವುದಾದರೆ ಬಲಹೀನವಾದ ಒಬ್ಬ ಪುರುಷನನ್ನು ನೋಡುತ್ತೇವೆ. ಹಾಗೆ ಬಲವಾಗಿ ಇರುವ ದೆಬೋರಳನ್ನು ಸಹ ನೋಡಬಹುದು ಪ್ರಿಯರೇ. ಕೆಲವೊಂದು ಸಾರಿ ನಿಮ್ಮ ಜೀವಿತದಲ್ಲಿ ಜನರು ಬಲಹೀನವಾಗಿ ನಿಮ್ಮನ್ನು ನೋಡಬಹುದು. ಏನೂ ಆಗೋದಿಲ್ಲ ಇವರಿಂದ ಎಂದು ಮಾತಾಡಬಹುದು ಪ್ರಿಯರೇ. ನಿನ್ನ ಸುತ್ತಲಿರುವಂಥ ಎಲ್ಲ ಪರಿಸ್ಥಿತಿಗಳು ಕೂಡ ಭಯಪಡುವಂಥದ್ದಾಗಿರಬಹುದು. ನಿರಾಶೆಗೆ ಒಳಗಾಗಿರಬಹುದು. ನಿರಾಶೆಗೆ ಒಳಗಾಗಿ ನೀನು ನಿಂತಿರಬಹುದು. ಆದರೆ ದೆಬೋರಳ ಹಾಗೆ ಬಲವಾಗಿ ದೇವರ ಸೇವೆಯಲ್ಲಿ ನಿಂತರೆ ದೇವರು ಆ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸಿ ಬಲವಾಗಿ ನಿನ್ನ ನಡೆಸುತ್ತಾರೆ. ಆಮೇನ್. ಯಾವಾಗ ದೆಬೋರಳು ಬಾರಾಕನನ್ನು ಕರೆಸಿ ನೀನು ಹೋಗು, ದೇವರು ಜಯ ಕೊಡುತ್ತಾರೆ ಎಂದು ಹೇಳಿದಳೋ, ಆದರೆ ಬಾರಾಕನು ನೀನು ಬಂದರೆ ನಾನು ಹೋಗುತ್ತೇನೆ ಎಂದು ಉತ್ತರ ಕೊಟ್ಟನು. ಆಗ ದೆಬೋರಳು, ನಾನು ಹೇಗೋ ನಿನ್ನ ಸಂಗಡ ಬರುತ್ತೇನೆ, ಆದರೆ ಯುದ್ಧದಲ್ಲಿ ನಿನಗೆ ಮಾನವು ಸಿಗಲ್ಲ.
ದೇವರು ಸೀಸೆರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುತ್ತಾರೆ ಎಂದು ಹೇಳಿ ದೆಬೋರಳು ಯುದ್ಧಕ್ಕೆ ಹೋದಳು. ದೆಬೋರಳು ಮತ್ತು ಸೀಸೆರನ ಅವರ ನಡುವೆ ಯುದ್ಧಗಳನ್ನ ನಡಿಬೇಕಾದ್ರೆ ಸೀಸೆರನು ಅಲ್ಲಿಂದ ತಪ್ಪಿಸಿಕೊಂಡು 17ನೇ ವಚನದಲ್ಲಿ ನೋಡಬಹುದು. ಸೀಸೆರನು ಕಾಲುನಡಿಗೆಯಾಗಿ ಕೇನಾನ್ಯದ ಎಬೇರನ ಹೆಂಡತಿಯಾದ ಯಾಯೇಲಳು ಗೂಡಾರದ ಕಡೆಗೆ ಹೋದನು. ಸೀಸೆರನು ಭಯ ಹಿಡಿದವನಾಗಿ ಓಡಿ ಹೋದನು. ಇಲ್ಲಿ ಯಾಯೇಲಳು ಜ್ಞಾನವಾಗಿ ಧೈರ್ಯವಾಗಿ ಮಾತನಾಡಿ ಸೀಸೆರನಿಗೆ ಉಪಚಾರ ಮಾಡಿದಳು. ನೀರು ಕೊಡದೆ ಹಾಲನ್ನು ಕೊಟ್ಟಳು. 20ನೇ ವಚನದಲ್ಲಿ ಸೀಸೆರನು ಹೇಳಿದ ಮಾತುಗಳು ಏನೆಂದರೆ, ಯಾರಾದರೂ ಇಲ್ಲಿಗೆ ಬಂದು ಒಬ್ಬ ಮನುಷ್ಯನು ಇದ್ದಾನ ಎಂದು ಕೇಳಿದರ ಇಲ್ಲ ಎಂದು ಹೇಳು ಎಂದು ಹೇಳಿ ಮಲಗಿದನು. ಹಲ್ಲೆಲೂಯಾ. ಸೀಸೆರನು ಮಲಗಿದ ಕೂಡಲೇ ಯಾಯೇಲಳು ಗೂಡಾರದ ಗೂಟವನ್ನು ಕೊಡತಿಯನ್ನು ತೆಗೆದುಕೊಂಡು ಅವನು ಗಾಢ ನಿದ್ರೆಯಲ್ಲಿದ್ದಾಗ ಮೆಲ್ಲಗೆ ಹತ್ತಿರ ಹೋಗಿ ಅವನ ನೆತ್ತಿಗೆ ಗೂಟವನ್ನು ಹೊಡೆದು ನೆಲಕ್ಕೆ ನಾಟಿಸಿದಳು. ಸೀಸೆರನು ಸತ್ತು ಹೋದನು. ಇಸ್ರಾಯೇಲ್ ಜನರನ್ನು ಬಹಳವಾಗಿ ಬಾಧಿಸುತ್ತಿದ್ದನು. ಹಲ್ಲೆಲೂಯಾ. ಒಂದು ಸ್ತ್ರೀಯ ಮುಖಾಂತರ ದೇವರು ಕಾರ್ಯವನ್ನು ಮಾಡಿದರು, ಅದ್ಭುತವನ್ನ ಮಾಡಿದರು. ಸೀಸೆರನು ಅನೇಕ ಜನರು ಇಸ್ರಾಯೇಲ್ ಜನರನ್ನ ಬಹಳ ದಿನ 20 ವರ್ಷಗಳ ತನಕ ಬಾಧಿಸುತ್ತಿದ್ದನು. ಹಲ್ಲೆಲೂಯಾ. ದೇವರು ತನ್ನ ಜನರಿಗೆ ಜಯವನ್ನು ಕೊಟ್ಟ ನಂತರ ದೆಬೋರಳು ಮತ್ತು ಬಾರಾಕನು ಕೀರ್ತನೆಗಳನ್ನು ಜಯಗೀತೆಗಳನ್ನು ಹಾಡಿದರು. 5ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ದೆಬೋರಳಾದ ನಾನು ಇಸ್ರಾಯೇಲರ ತಾಯಿಯಂತೆ ಎದ್ದು ಬರೆವರೆಗೂ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು ಎಂದು ನೋಡುತ್ತೇವೆ ಪ್ರಿಯರೇ. ಸೀಸೆರನು ಜನರನ್ನು ಬಾಧಿಸುತ್ತಿರುವಾಗ ಎಲ್ಲರೂ ಬಲಹೀನರಾಗಿ ಮುಂದೆ ಏನು ಮಾಡುವುದು ಎಂದು ಯೋಚಿಸಿಕೊಂಡು ದೇವರಿಗೆ ಮೊರೆಯಿಟ್ಟಾಗ ದೆಬೋರಳು ತಾಯಿಯ ರೀತಿಯಾಗಿ ಭಯಪಡದೆ ದೇವರ ಬಲದಲ್ಲಿ ಮುನ್ನುಗ್ಗಿದಳು. ಹಲ್ಲೆಲೂಯಾ. ಕಳೆದ ದಿನ ನಾವು ಎಸ್ತೇರಳ ಕುರಿತು ನೋಡಿದೆವು, ದೇವರು ಹಾಮಾನನನ್ನು ಹೇಗೆ ನಾಶ ಮಾಡಿದರು ಎಂದು. ಈ ದಿನ ಸಹ ದೇವರ ಮಕ್ಕಳನ್ನು ಬಾಧಿಸುತ್ತಿದ್ದ ಸೀಸೆರನನ್ನು ದೇವರೇ ನಾಶ ಮಾಡಿಬಿಟ್ಟರು. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಯಾವ ಒಂದು ಸೇವೆಯಲ್ಲಿ ಕುಟುಂಬದಲ್ಲಿ ಮುಖ್ಯವಾದ ವ್ಯಕ್ತಿಯಾಗಿ ಇಟ್ಟಾಗ ಅದನ್ನು ನಿನ್ನ ಬಲದಿಂದ ನೋಡಬೇಡ. ನಿನ್ನ ಬಲದಲ್ಲಿ ನೋಡಿದರೆ ಸೋತು ಹೋಗ್ತೀಯ. ದೇವರ ಬಲದಲ್ಲಿ ನೋಡು. ನೀನು ಅಂದುಕೊಂಡಿರಬಹುದು, ನನಗೆ ಬಲ ಇಲ್ಲ, ನನಗೆ ಜ್ಞಾನ ಇಲ್ಲ, ಸಾಮರ್ಥ್ಯ ಇಲ್ಲ, ನನ್ನಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ ಎಂದು ಅನೇಕ ಸರಿ ಯೋಚಿಸಿರಬಹುದು. ನೀನು ಬಾರಾಕನ ಹಾಗೆ ಹೇಳಬೇಡ, ನನ್ನಿಂದ ಆಗೋದಿಲ್ಲ ಎಂದು. ದೇವರ ಬಲದಲ್ಲಿ ನೋಡು, ಎಲ್ಲವೂ ಸಾಧ್ಯವಾಗುತ್ತದೆ. ಯಾಕಂದರೆ ಯುದ್ಧವು ನಿಮ್ಮದಲ್ಲ, ದೇವರದೇ ಆಗಿರುತ್ತದೆ. ದೇವರ ಬಲ, ದೇವರ ಜ್ಞಾನ, ದೇವರ ಸಾಮರ್ಥ್ಯದಲ್ಲಿ ಹೋಗು, ದೇವರು ಬಿಡುಗಡೆ ಕೊಡುತ್ತಾರೆ. ಮೊದಲೇ ನೋಡಿದೆವು, ಇಸ್ರಾಯೇಲ್ ಜನರು 20 ವರ್ಷ ಬಾಧಿಸಲ್ಪಟ್ಟರು ಎಂದು. ಆದರೆ ದೆಬೋರಳನ್ನು ದೇವರು ಪ್ರವಾದಿಯಾಗಿ ನ್ಯಾಯಸ್ಥಾಪಕಿಯಾಗಿ ಮಾಡಿದ ನಂತರ, ಸೀಸೆರನು ಸತ್ತ ನಂತರ ಇಸ್ರಾಯೇಲ್ ಜನರು 40 ವರ್ಷ ದೆಬೋರಳ ನ್ಯಾಯಸ್ಥಾಪನೆ ಕಾಲದಲ್ಲಿ ಸಮಾಧಾನವಾಗಿದ್ದರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಭಯಪಡಬೇಡಿ. ಸಮಸ್ಯೆಗಳು ಎದುರಾಗಿ ಬಂದರು, ರೋಗಗಳು ಎದುರಾಗಿ ಬಂದರು, ಸಾಲಗಳು ಇದ್ದರು, ಏನೇ ಕಷ್ಟಗಳು ಎದುರಿಸುವಂಥ ರೀತಿಯಾಗಿ ಇದ್ದರು, ದೇವರ ಬಲ ಆದುಕೊಂಡು ದೇವರ ಬಲದಲ್ಲಿ ನೀವು ಹೋದರೆ ದೇವರೇ ಅದನ್ನ ಏನು ಮಾಡ್ತಾರೆ, ನಿಮಗೆ ಒಂದು ಜಯವನ್ನ ಕೊಡ್ತಾರೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು. ದೇವರ ಬಲ ಯಾವಾಗಲೂ ನಮ್ಮನ್ನು ಬಲಹೀನವಾಗಿ ಇರೋದಕ್ಕೆ ಬಿಡೋದಿಲ್ಲ. ನಿನಗಾಗಿ, ನಿನ್ನ ಸೇವೆಗಾಗಿ, ನಿನ್ನ ಕುಟುಂಬಕ್ಕಾಗಿ ದೇವರು ಯುದ್ಧ ಮಾಡ್ತಾರೆ. ಧೈರ್ಯವಾಗಿರು. ಹಲ್ಲೆಲೂಯಾ. ನಿನ್ನ ಮುಂದೆ ಬರುವ ಶತ್ರುಗಳು ಓಡಿ ಹೋಗುವಂತೆ ದೇವರು ಮಾಡುತ್ತಾರೆ. ಆಮೇನ್. ನಿನ್ನ ಬಲದಲ್ಲಿ ನೀನು ನಡಿಬೇಡ, ದೇವರ ಬಲದಲ್ಲೇ ನೀನು ನಡಿ. ದೆಬೋರಳು ದೇವರ ಬಲದಲ್ಲಿ ನಡೆದ್ಲು, ಅದಕ್ಕೆ ಜಯವನ್ನ ತಂದುಕೊಂಡ್ಲು. ಹಲ್ಲೆಲೂಯಾ. ಆ ಜನರು ಸಮಾಧಾನವಾಗಿರೋ ಹಾಗೆ ದೇವರು ಮಾಡಿದ್ರು. ಹಲ್ಲೆಲೂಯಾ. ಸರಿ, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಒಂದೊಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನಾತ್ಮನೇ, ದೆಬೋರಳ ಕುರಿತು ನಾವು ಪ್ರಾರ್ಥಿಸಿಕೊಂಡೆವು ಸ್ವಾಮಿ. ಹೌದು ಕರ್ತನೆ, ಧೈರ್ಯವಾಗಿರುವಂತಹ ಸ್ತ್ರೀಯನ್ನ ನಾವು ನೋಡಿದ್ವಿ ರಾಜ. ಯುದ್ಧಗಳು ನಡಿಬೇಕಾದ್ರೆ ಕರ್ತನೆ, ಬಲಹೀನವಾಗಿ ಇರದೆ ಕರ್ತನೆ, ಬಲವಾಗಿ ನಿನ್ನ ನಾಮದಲ್ಲೇ ಹೊರಟಲು ಕರ್ತನೆ, ಅದಕ್ಕೆ ನೀವು ಜಯವನ್ನ ಕೊಡ್ರಿ ಕರ್ತನೆ. ಕರ್ತನೆ, ನಮ್ಮ ಜೀವಿತಗಳಲ್ಲಿ, ನಮ್ಮ ಸೇವೆಗಳಲ್ಲಿ ಕರ್ತನೆ, ಅನೇಕ ಜನರು ಬಲಹೀನರಾಗಿದ್ದಾರೆ ಕರ್ತನೆ. ಅಪ್ಪ, ಈ ಒಂದು ಪರಿಸ್ಥಿತಿನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೆ ಸ್ವಾಮಿ. ದಯವಿಟ್ಟು ಕರ್ತನೆ, ನಿನ್ನ ನಾಮದಲ್ಲಿ ಒಂದು ಬಲನ ಕೊಡು ಕರ್ತನೆ. ಯಾಕಂದ್ರೆ ನಿನ್ನ ವಾಕ್ಯ ಹೇಳುತ್ತದಲ್ಲ ಸ್ವಾಮಿ, ನನ್ನ ಕೃಪೆಯೇ ನಿನಗೆ ಸಾಕು ಅಂತ ಹೇಳಿದ್ದೀರಾ ಸ್ವಾಮಿ. ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ ಅಂತ ಹೇಳಿದ್ದೀರಾ ಕರ್ತನೆ. ಅಪ್ಪ, ಯಾರ್ಯಾರು ಬಲಹೀನರಾಗಿದ್ದಾರ ಸ್ವಾಮಿ, ಅವ್ರಿಗೆಲ್ಲ ನಿನ್ನ ಬಲವನ್ನ ಕೊಡು ಕರ್ತನೆ. ನೀವು ನಡೆಸ್ರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡ್ಕೊಳ್ತೇವಪ್ಪ. ಆಮೇನ್.